ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಮುಗಳಕೋಡ ಪಟ್ಟಣದ ಕ್ರಾಸ್ ಬಳಿ ವಿದ್ಯಾರ್ಥಿಗಳು ಬಸ್ಗಳನ್ನು ತಡೆದು ಸರಿಯಾಗಿ ಕ್ರಾಸ್ದಿಂದ ಊರೊಳಗೆ ಬಸ್ಗಳು ಬರ್ತಾ ಇಲ್ಲ ಎಂಬ ಕಾರಣಕ್ಕೆ ಹಲವಾರು ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡುವುದರ ಮೂಲಕ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಹಲವಾರು ಬಾರಿ ಸಂಬಂಧಪಟ್ಟ ಡಿಪೋ ಮ್ಯಾನೇಜರ್ ಅವರಿಗೆ ಮನವಿ ಕೊಟ್ಟರೂ ಸರಿಯಾದ ಸ್ಪಂದನೆ ಸಿಕ್ಕಿಲ್ಲ. ಹಾಗೂ ನಮ್ಮ ಪರೀಕ್ಷೆಗಳು ಮಿಸ್ ಆಗಿದ್ದು ತರಗತಿಗಳಿಗೆ ತಡವಾದ್ದರಿಂದ ಶಿಕ್ಷಕರು ನಮ್ಮನ್ನು ತರಗತಿಗಳಿಗೆ ಸೇರಿಸಿಕೊಳ್ತಾ ಇಲ್ಲ. ಹೀಗಾಗಿ ನಮ್ಮ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗ್ತಿದೆ ಅಂತ ವಿದ್ಯಾರ್ಥಿಗಳು ತಿಳಿಸಿದರು. ಕಂಡಕ್ಟರ್ ಅಲ್ಲೇ ಹೇಳಿ ಇಲ್ಲಿ ತಂದು ನಿಮ್ಗೆ ಹೇಳ್ತಾರಲ್ಲ, ಗಾಡಿ ನಂಬರ್ ತಂದು ಕೊಟ್ಟು ಅದನ್ನ ಆಕ್ಷನ್ ತಗೊಳ್ಳೋದು ಬೇರೆದವ್ರದಾರು. ಕಂಡಕ್ಟರ್ ಡ್ರೈವರ್ ಯಾರು ಇಲ್ಲಿ ಉಳ್ಕೊಳ್ಳಿ ಅಲ್ಲಿ ಉಳ್ಕೊಳ್ಳಿ ತಂದು ನಿಮ್ಗೆ ಯಾರು ಹೇಳ್ತಾರಲ್ಲ, ಆ ಗಾಡಿ ನಂಬರ್ ಕಂಡಕ್ಟರ್ ನಂಬರ್ ಕೊಡಂಗಿಲ್ಲ, ಡ್ರೈವರ್ ನಂಬರ್ ಕೊಟ್ಟರೆ ಅವ್ರಿಗೆ ಮಹಿಳೆ ಬರಲ್ದು. ಕಂಟ್ರೋಲ್ ಇಲ್ಲಿ ಹೋದಲ್ಲ ಅಲ್ಲಿ ಹೋಗಿ ಕೊಟ್ಟು ಬಿಡೋದು. ಯಾರದಾರಲ್ಲ ಇಲ್ಲಿ ಕೂರಿಸ್ತು ಅಲ್ಲ ಲಾಭ ಇದ್ದಾಗಿ ಬರೋದು ಮಾಡಂಗಿಲ್ಲ. ಅಲ್ಲ ಹತ್ತನೇ ಅವ್ರು ಯಾಕೆ ಬಿಡೋದಿಲ್ಲ, ಹತ್ತನೇ ಅವ್ರು ಹಿಂದಾಗಡೆ ಯಾಕೆ ಬಿಡ್ತಾರೆ? ಬೆಳಿಗ್ಗೆ ಹುಡುಗರು ಯಾಕೆ ಯಾವ ಪ್ರಾಬ್ಲಮ್? ಬಸ್ ಯಾಕೆ ಸ್ಟಾಪ್ ಮಾಡಿರಿ? ಅಣ್ಣ ನಮ್ಗೆ 7:45 ಬರೋ ಬಸ್ ಶಿವಮೊಗ್ಗ ಬಸ್ ಬರ್ತಿಲ್ಲ. ಅದೊಂದು ಬಸ್ ಅದೊಂದು ಪ್ರಾಬ್ಲಮ್. 8:15 ಬರೋ ದೊಡ್ಡ ಬಸ್ ಬರ್ತಿಲ್ಲ. ಅದು 7:30 ಬಸ್ ಹೋಗಿರ್ತೈತಿ. 8:15 ಬಸ್ ಬರ್ತಿಲ್ಲ. ಆಗ ಅಲ್ಲಿ ಡಿಪೋದಾಗ ಅಲ್ಲೇ ಲೋಕಲ್ ಬಿಡತ್ತಾರ. 9:15 ಬರೋ ಶಿವಮೊಗ್ಗ ಬಸ್ 10 ಗಂಟೆಗೆ ಬರತೈತಿ. ನೀವು ಎಲ್ಲಿಂದ ಬರೋದು? ಯಾವ ಕಾಲೇಜ್ ಹೋಗ್ತೀರಿ? ಕೊಡದಿಂದ ಮೂಡಲಿಗೆ. ಈಗ 2 ದಿವಸ ಆಯ್ತು ಈಗ ಬಸ್ ಪ್ರಾಬ್ಲಮ್ ಆಗಿ. ಡಿಪೋ ಮ್ಯಾನೇಜರ್ ಏನಂತಾರೆ ಇದ್ರ ಬಗ್ಗೆ? ಮುಂದಿನ ನಡೆ ಏನು ನಿಮ್ಮದು? ಮುಂದೆ ಏನು ಮಾಡೋ? ಬಸ್ ಬರೋವರೆಗೇನು ಕೂಡ ಹಿಂಗೆ ಮಾಡೋ?